ಯೂಟ್ಯೂಬಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ತುಂಬಾ ಕಷ್ಟಪಟ್ಟಿರ್ತೀವಿ. ಅದ್ರ ಹಿಂದೆ ತುಂಬಾ ಕಷ್ಟ ಇರುತ್ತೆ. ಅದಕ್ಕೆ ಯಾವ ತಪ್ಪುಗಳನ್ನ ನಾವು ಮಾಡ್ತೀವಿ, ಆ ತಪ್ಪುಗಳು ಮಾಡೋದ್ರಿಂದ ಯಾಕೆ ನಮ್ಗೆ ವ್ಯೂಸ್ ಬರ್ತಾ ಇಲ್ಲ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ. ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಮೇನಲ್ಲಿ ಕ್ಲಿಕ್ ಬೈಟ್ ಥಂಬ್ನೇಲ್. ಕ್ಲಿಕ್ ಬೈಟ್ ಥಂಬ್ನೇಲ್ ಅಂತ ಹೇಳಿದ್ರೆ ಏನು ಅಂತೇಳಿ ಎಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ. ನೀವು ಥಂಬ್ನೇಲ್ ಹಾಕಿರ್ತೀರ, ಥಂಬ್ನೇಲಿಗೆ ವಿಡಿಯೋಗೆ ಸಂಬಂಧನೇ ಬಟ್ಟಿರಲ್ಲ. ಆ ಥಂಬ್ನೇಲಲ್ಲಿ ಒಂದೇನೋ ಒಂದು ತೋರಿಸಿರ್ತೀರ, ಬೇರೆಯವ್ರದ್ದು ಯಾರ್ದೋ ಒಂದು ಪಿಕ್ಚರ್ ಹಾಕಿಬಿಟ್ಟು ಆ ಪಿಕ್ಸಿಂದ ನೀವು ವಿಡಿಯೋಗೆ ವ್ಯೂಸ್ ತೊಗೊಳ್ಬೇಕು ಅಂತ ಹೇಳಿ ಅಂದ್ಕೊಂಡಿರ್ತೀರ. ಯಾರೋ ಏನೋ ಹೇಳಿರ್ತಾರೆ, ಬೇರೆಯವ್ರದ್ದು ಯಾರು ಟ್ರೆಂಡಿಂಗಲ್ಲಿರ್ತಾರೋ ಅವ್ರದ್ದು ಫೋಟೋಸ್ ಎಲ್ಲ ತೊಗೊಂಡು ನಿಮ್ಮ ಥಂಬ್ನೇಲಲ್ಲಿ ಹಾಕ್ಕೊಂಬಿಡಿ, ಥಂಬ್ನೇಲ್ ಹಾಕ್ಕೊಂಬಿಟ್ರೆ ನಿಮ್ಮ ವಿಡಿಯೋನು ಬೇಗ ವೈರಲ್ ಆಗುತ್ತೆ ಅಂತ ಹೇಳಿರ್ತಾರೆ. ಆ ರೀತಿ ಅವ್ರು ಹೇಳಿದ್ದಾರೆ ಅಂಥೇಳಿ ನೀವು ಅದೇ ರೀತಿ ಮಾಡಿಬಿಟ್ಟು ವಿಡಿಯೋದಲ್ಲಿ ಬೇರೆ ಏನೋ ತೋರಿಸಿರ್ತೀರ. ಈ ರೀತಿ ಮಾಡೋದ್ರಿಂದ ನಿಮ್ಮ ಥಂಬ್ನೇಲು ಬೇರೆ ಆಗಿರೋದು, ವಿಡಿಯೋ ಬೇರೆ ಆಗಿರೋದು, ಈ ರೀತಿ ಎಲ್ಲ ಮಾಡೋದ್ರಿಂದ ನಿಮ್ಮ ವೀಡಿಯೋಸ್ಗೆ ವ್ಯೂಸು ಬರೋದಿಲ್ಲ. ನಾನು ಆಲ್ರೆಡಿ ಯೂಟ್ಯೂಬ್ ಆಲ್ಗೋರಿದಮ್ ಬಗ್ಗೆ ಹೇಳಿದ್ದೀನಿ, ಯಾವ ರೀತಿ ಅದ್ರ ಚೆಕ್ ಮಾಡುತ್ತೆ ಅಂತೇಳಿ ನಾನು ಎಲ್ಲದನ್ನು ಹೇಳಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ನೋಡ್ಕೊಂಡು ಬನ್ನಿ. ಇದರಿಂದ ನಿಮ್ಮ ವ್ಯೂಸು ತುಂಬಾ ಕಡಿಮೆ ಆಗುತ್ತೆ. ನಿಮಗೆ ಜನರು ಯಾರು ನಿಮ್ಮ ವೀಡಿಯೋಸ್ ನೋಡ್ತಿರ್ತಾರಲ್ಲ ಅವ್ರು ನಿಮ್ಮ ಬಗ್ಗೆ ತುಂಬಾ ಹೋಪ್ ಇಟ್ಕೊಂಡಿರ್ತಾರೆ. ಒಂದು ವೇಳೆ ನೀವು ಈ ರೀತಿ ಎಲ್ಲ ವಿಡಿಯೋ ಅಪ್ಲೋಡ್ ಮಾಡೋದು, ಥಂಬ್ನೇಲ್ ಬೇರೆಯವ್ರದ್ದು ಹಾಕೋದು, ಇದನ್ನೆಲ್ಲ ನೋಡಿದಾಗ ನಿಮ್ಮ ಮೇಲಿರೋ ಟ್ರಸ್ಟ್ ಸಹಿತ ಕಡಿಮೆ ಆಗುತ್ತೆ. ಅದಕ್ಕೆ ಆದಷ್ಟು ನೀವೇನಾದರೂ ವಿಡಿಯೋ ಮಾಡ್ತಾ ಇದ್ದೀರಾ ಅಂದರೆ ಥಂಬ್ನೇಲಲ್ಲಿ ನಿಮ್ಮ ಪಿಕ್ಸ್ ಇರಲಿ. ನಿಮ್ಮ ಯಾವ ಥಂಬ್ನೇಲ್ ನೀವು ಹಾಕ್ತಾಯಿದ್ರೋ ಅದಕ್ಕೆ ಒಂದು ನಿಮ್ಮ ಪಿಕ್ ಹಾಕಿ, ಆಮೇಲೆ ನೀವೇನಾದರೂ ವೀಡಿಯೋಸ್ಗೆ ಟೆಕ್ಸ್ಟ್ ಹಾಕಿರ್ತೀರಲ್ವ, ಒಂದು ಥಂಬ್ನೇಲಲ್ಲೂ ಟೆಕ್ಸ್ಟ್ನ ಕ್ಲಿಯರಾಗಿ ಹಾಕಿ. ನೀವು ಅದನ್ನು ಯಾರು ಗೊಂದಲ ಆಗೋಂಗೆ ಆ ರೀತಿಯೆಲ್ಲ ಹಾಕೋಕ್ಕೆ ಹೋಗ್ಬೇಡಿ. ಆದಷ್ಟು ವಿಡಿಯೋದಲ್ಲಿ ಥಂಬ್ನೇಲಲ್ಲಿ ಆ ಟೆಕ್ಸ್ಟು ಬೋಲ್ಡ್ ಆಗಿರಬೇಕು, ಹಾಗೆ ಅದರಲ್ಲಿ ಕ್ಲಿಯರಾಗಿರಬೇಕು. ನೀವೇನೇನೋ ಹೇಳೋದಕ್ಕೆ ಹೋಗಬೇಡಿ. ಫುಲ್ಲು ಒಂದು ಥಂಬ್ನೇಲ್ ಫುಲ್ಲು ಟೆಕ್ಸ್ಟ್ ಬರೆದು ಬಿಟ್ಬಿಡೋದು, ಆ ರೀತಿ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಕ್ಲಿಯರಾಗಿರಲಿ, ಅವರಿಗೂ ಅರ್ಥ ಆಗುವಂಗಿರಲಿ. ವಿಡಿಯೋ ಕ್ವಾಲಿಟಿ ಕಡಿಮೆ ಇರಬಾರ್ದು. ವಿಡಿಯೋ ಕ್ವಾಲಿಟಿ ಅಂತಂದರೆ ಏನು? ವಿಡಿಯೋ ನೀವು ಮಾಡಿರ್ತೀರಲ್ವ, ಅದರಲ್ಲಿ ನೀವು ಯಾವ ಮೊಬೈಲಾದರೂ ವಿಡಿಯೋ ಮಾಡಿ, ಆದರೆ ವಿಡಿಯೋ ಹಿಂದ್ಗಡೆ ಬ್ಲರ್ ಆಗಿರೋದು, ಆಮೇಲೆ ಏನೇನೋ ಸ್ವಲ್ಪ ಶೇಕ್ ಆಗ್ತಾ ಇರೋದು, ಆ ರೀತಿ ಆದರೆ ವಿಡಿಯೋ ಕ್ವಾಲಿಟಿ ಚೆನ್ನಾಗಿರಲ್ಲ. ನೋಡ್ತಾ ಇರ್ತಾರೆ, ನಿಮ್ಮ ವಿಡಿಯೋ ನೋಡ್ತಾ ಇರ್ತಾರೆ, ಸಡನ್ನಾಗಿ ಅದು ಬ್ಲರ್ ಆಗ್ತಾ ಇದೆ, ಶೇಕ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಇವಾಗ ನೀವು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಆ ವಿಡಿಯೋ ಬ್ಲರ್ ಆಗ್ತಾ ಇದೆ, ಶೇಕ್ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಅಲ್ಲಿಗೆ ನನ್ನ ವಿಡಿಯೋ ಸ್ಟಾಪ್ ಮಾಡಿ ಬೇರೆಯವ್ರ ವಿಡಿಯೋ ನೋಡೋಕೆ ಹೋಗ್ತೀರಾ. ಇದನ್ನೇ ವಿಡಿಯೋ ಕ್ವಾಲಿಟಿ ಅಂತ ಹೇಳ್ತಾರೆ. ನಾವು ಯಾವ ಮೊಬೈಲಲ್ಲಿ ಶೂಟ್ ಮಾಡಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ಯಾವ ರೀತಿ ಮಾತಾಡ್ತಾ ಇದ್ದೀವಿ, ನಾವು ಯಾವ ರೀತಿ ನಮ್ಮ ಆಡಿಯನ್ಸ್ಗೆ ನಮ್ಮನ್ನು ಯಾರು ನೋಡ್ತಾ ಇದ್ದಾರೋ ಅವರಿಗೆ ನಾವು ಯಾವ ರೀತಿ ತೋರಿಸ್ತಾ ಇದ್ದೀವಿ ಅನ್ನೋದನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ವಿಡಿಯೋ ಕ್ವಾಲಿಟಿ ತುಂಬ ಚೆನ್ನಾಗಿದ್ದರೆ ನಿಮ್ಮ ವಿಡಿಯೋನು ವೈರಲ್ ಆಗುತ್ತೆ. ಆಡಿಯೋ ಕ್ಲಿಯರ್ ಆಗಿರಬೇಕು. ಆಡಿಯೋ ಕ್ಲಿಯರ್ ಅಂತ ಹೇಳಿದ್ರೆ ನೀವು ಒಂದು ವಿಡಿಯೋದಲ್ಲಿ ನೀವು ಮಾತಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ವಾಯ್ಸು ಚೆನ್ನಾಗಿ ಕೇಳಿಸ್ಬೇಕು. ಇವಾಗ ನಿಮ್ಮ ವಿಡಿಯೋನ ನೀವು ಮಾತಾಡ್ತಿರೋದವ್ರು ಯಾರೋ ಒಬ್ರು ನೋಡ್ತಾ ಇದ್ದಾರೆ ಅಂದರೆ ಆ ವಾಯ್ಸು ಚೆನ್ನಾಗಿ ಕೇಳಿಸುವಂಗೆ ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಆಡಿಯೋ ಕ್ವಾಲಿಟಿ ತುಂಬಾ ಚೆನ್ನಾಗಿರಬೇಕು. ಆದಷ್ಟು ನೀವೇನಾದರೂ ಮಾನಿಟೈಸೇಷನ್ ಆಗಿದೆ ಹಾಗೇನಾದರೂ ಇದ್ದರೆ ಒಂದು ಮೈಕ್ನ ಪರ್ಚೇಸ್ ಮಾಡಿ ಅದರಿಂದ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ. ಈ ರೀತಿ ಮಾಡಿದ್ರೆ ನಿಮ್ಮ ವಾಯ್ಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಎಲ್ಲ ಕೇಳಿಸ್ತಾ ಇರುತ್ತೆ, ಅದೆಲ್ಲ ಕಟ್ ಆಗುತ್ತೆ. ನೀವೇನಾದರೂ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಯಾವುದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಸ್ವಲ್ಪ ದಿನ ವೆಯ್ಟ್ ಮಾಡಿಬಿಟ್ಟು ಆದಷ್ಟು ಏನಾದರೂ ನಾಯ್ಸ್ ಇಲ್ಲ, ಎಲ್ಲಿ ನಿಮ್ಗೆ ಸೌಂಡ್ ಎಲ್ಲ ಜಾಸ್ತಿ ಕೇಳಿಸಲ್ಲ, ನನ್ನ ವಾಯ್ಸು ನನ್ನ ವಿಡಿಯೋ ನೋಡ್ತಾ ಇರೋರಿಗೆ ಚೆನ್ನಾಗಿ ಕೇಳಿಸ್ತಾ ಇದೆ ಅಂತ ನಿಮ್ಗೆ ಅನಿಸಿದ್ರೆ ಅಂಥ ಕಡೆ ಕೂತ್ಕೊಂಡು ನೀವು ವಿಡಿಯೋ ಮಾಡಿ. ಇದರಿಂದ ನಿಮ್ಮ ವಾಯ್ಸ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಕಾಪಿರೈಟ್ ಮ್ಯೂಸಿಕ್ ಅಂತಂದರೆ ನೀವು ಬೇರೆಯವ್ರ ಮ್ಯೂಸಿಕ್ಗಳನ್ನ ಯೂಟ್ಯೂಬಲ್ಲಿ ಯಾರೋ ಒಬ್ಬರು ಅಪ್ಲೋಡ್ ಮಾಡಿರ್ತಾರೆ, ಆ ಮ್ಯೂಸಿಕ್ನ ಇವಾಗ ಟ್ರೆಂಡಿಂಗು ಯಾವ್ಯಾವ ಮೂವೀಸ್ ಇರುತ್ತೋ ಆ ಟ್ರೆಂಡಿಂಗ್ ಮ್ಯೂಸಿಕ್ನ ತೊಗೊಂಡ್ಬಿಟ್ಟು ನಿಮ್ಮ ವಿಡಿಯೋ ನೀವು ಹೆಂಗೆ ಮಾತಾಡ್ತಿರೋ ಅದ್ರ ಜೊತೆಗೆ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಮ್ಯೂಸಿಕ್ನ ಆ್ಯಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಕಾಪಿರೈಟ್ ಮ್ಯೂಸಿಕ್ನ ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಯೂಟ್ಯೂಬಲ್ಲೇ ಬೇಕಾದಷ್ಟು ಮ್ಯೂಸಿಕ್ಗಳಿದ್ದಾವೆ. ನಿಮ್ಮ ವಿಡಿಯೋಗೆ ಯಾವ ಮ್ಯೂಸಿಕ್ ಸ್ಯೂಟ್ ಆಗುತ್ತೆ ಆ ಮ್ಯೂಸಿಕ್ನ ನೀವು ತೊಗೊಂಡ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಅದಕ್ಕೆ ನೀವು ಅಮೌಂಟ್ ಕಟ್ಟಬೇಕು ಅನ್ನೋದು ಏನೂ ಇಲ್ಲ.
ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ವೀಡಿಯೋಸ್ಗೆ ಆ್ಯಡ್ ಮಾಡ್ಕೊಳ್ಳಿ. ಅದ್ರದ್ದು ಒಂದು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ, ಯಾವ ರೀತಿ ನಾವು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಮ್ಯೂಸಿಕ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತೇಳಿ. ಅದನ್ನು ಬೇಕಾದ್ರೆ ನೀವು ಒಂದ್ಸಲಿ ಹೋಗಿ ಚೆಕ್ ಮಾಡಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಮ್ಯೂಸಿಕ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತೇಳಿ. ಅದೇ ರೀತಿ ಮಾಡಿ. ಯಾವತ್ತೂ ನೀವು ಬೇರೆಯವರ ವೀಡಿಯೋಸ್ಗಳಲ್ಲಿ ಅವರು ಹಾಕಿರೋದನ್ನೇ ತೊಗೊಂಡ್ಬಿಟ್ಟು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ವೀಡಿಯೋಸ್ಗೆ ಹಾಕ್ಕೊಳ್ತೀರಾ ಅಂತಂದರೆ ಅದರಿಂದ ಕಾಪಿ ರೈಟ್ ಬರುತ್ತೆ, ಸ್ಟ್ರೈಕ್ ಸಹಿತ ಕೊಡ್ಬೋದು. ನೀವು ಯಾರು ಅವ್ರು ಫಸ್ಟ್ ವೀಡಿಯೋ ಹಾಕಿರ್ತಾರೋ ಅವ್ರೇನಾದರೂ ನಿಮಗೇನಾದರೂ ಸ್ಟ್ರೈಕ್ ಕೊಟ್ಟರು ಅಂತ ಹೇಳಿದ್ರೆ ನಿಮ್ಮ ಚಾನಲ್ ಡಿಲೀಟ್ ಆಗುತ್ತೆ. ಅದಕ್ಕೆ ಆದಷ್ಟು ನಿಮಗೆ ಕಾಪಿ ರೈಟ್ಸ್ ಬರಬಾರ್ದು ಅಂತ ಹೇಳಿದ್ರೆ ಯೂಟ್ಯೂಬ್ ಮ್ಯೂಸಿಕ್ಗಳನ್ನೇ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಕಾಪಿ ರೈಟ್ಸ್ ಬರಲ್ಲ. ಅದನ್ನು ನೀವು ಆದಷ್ಟು ಸ್ಟಾಪ್ ಮಾಡಬೇಕಾಗುತ್ತೆ. ಡಿಸ್ಕ್ರಿಪ್ಷನ್ ಅಂದರೆ ಏನು? ಯೂಟ್ಯೂಬಲ್ಲಿ ನೀವು ನೋಡಿರ್ತೀರಾ, ಲಾಂಗ್ ವೀಡಿಯೋಸ್ ಏನಾದರೂ ನೀವು ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಂತ ಹೇಳಿ ಅಲ್ಲಿ ಬರ್ತಾ ಇರುತ್ತೆ. ಡಿಸ್ಕ್ರಿಪ್ಷನ್ ಅಂತ ಹೇಳಿದ್ರೆ ನೀವು ವಿಡಿಯೋದಲ್ಲಿ ಏನು ಮಾಡಿದ್ದೀರಾ, ಆ ವಿಡಿಯೋದೊಳಗೆ ಏನಿದೆ, ಏನೇನು ಅದರೊಳಗಡೆ ನೀವು ಏನೇನು ಆ್ಯಡ್ ಮಾಡಿದ್ದೀರಾ, ಏನಾದರೂ ಪ್ರಾಡಕ್ಟ್ಸ್ ಆ್ಯಡ್ ಮಾಡಿದ್ದೀರಾ, ಯಾವುದ್ರ ಬಗ್ಗೆ ತೋರಿಸ್ತಾ ಇದ್ದೀರಾ ಅನ್ನೋದನ್ನು ಚಿಕ್ಕದಾಗಿ ಬರೆದು ಕೊಡೋದು, ಅದನ್ನೇ ಡಿಸ್ಕ್ರಿಪ್ಷನ್ ಅಂತೇಳಿ ಅಂತಾರೆ. ಅದನ್ನು ಬರೆದ್ಬಿಟ್ಟು ನಿಮಗೇನಾದರೂ ಬೇರೆ ಏನಾದರೂ ಆ್ಯಡ್ ಮಾಡಬೇಕು, ಡಿಸ್ಕ್ಲೈಮರ್ ಆ್ಯಡ್ ಮಾಡಬೇಕು, ಆ ರೀತಿ ಎಲ್ಲ ಆ್ಯಡ್ ಮಾಡೋದ್ರಿಂದ ನಿಮಗೆ ಬೇಗ ವ್ಯೂಸ್ ಬರುತ್ತೆ. ಡಿಸ್ಕ್ರಿಪ್ಷನ್ ಹಾಕ್ಲಾರ್ದಂಗೆ ಬರೀ ಟೈಟಲ್ ಒಂದು ಹಾಕಿ ಹಾಗೆ ಬಿಡೋದ್ರಿಂದ ಅದರಿಂದ ವ್ಯೂಸು ಬರಲ್ಲ. ಡಿಸ್ಕ್ರಿಪ್ಷನ್ನು ಹಾಕಬೇಕಾಗುತ್ತೆ. ನಿಮ್ಗೆ ಯಾರಾದರೂ ಪ್ರಮೋಷನ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ಹಾಕಿರೋ ಡಿಸ್ಕ್ರಿಪ್ಷನ್ನು ಅವ್ರು ಚೆಕ್ ಮಾಡ್ತಾರೆ. ಅದಕ್ಕೆ ಆದಷ್ಟು ನೀವು ಡಿಸ್ಕ್ರಿಪ್ಷನ್ ಹಾಕೋದನ್ನು ಮರಿಬೇಡಿ. ಟ್ಯಾಗ್ಸ್ ಆ್ಯಂಡ್ ಹ್ಯಾಶ್ಟ್ಯಾಗ್ಸ್ ಇವೆರಡನ್ನು ಹಾಕೋದನ್ನು ಮರಿಬೇಡಿ. ಟ್ಯಾಗ್ಸ್ ಹ್ಯಾಶ್ಟ್ಯಾಗ್ಸ್ ಹಾಕೋದ್ರಿಂದ ನಮ್ಮ ವೀಡಿಯೋಸು ತುಂಬ ಬೇಗ ವೈರಲ್ ಆಗುತ್ತೆ. ಇದರಿಂದ ಬೇರೆಯವರು ನಮ್ಮ ವೀಡಿಯೋಗಳನ್ನ ನೋಡ್ತಾರೆ. ಟ್ಯಾಗ್ಸು ಹ್ಯಾಶ್ಟ್ಯಾಗ್ಸು ಅಂತ ಹೇಳಿದ್ರೆ ನೀವೇನಾದರೂ ಇವಾಗ ವೀಡಿಯೋಸ್ಗಳನ್ನ ಹಾಕಿರ್ತೀರಲ್ವ, ಅದಕ್ಕೆ ಸಂಬಂಧಪಟ್ಟಿದ್ದು ಟ್ಯಾಗ್ಸ್ ಹ್ಯಾಶ್ಟ್ಯಾಗ್ಸ್. ಡೌನಲ್ಲಿ ಟ್ಯಾಗ್ಸ್ ಅಂತ ಇರುತ್ತೆ, ಡಿಸ್ಕ್ರಿಪ್ಷನಲ್ಲೇ ನೀವು ಹ್ಯಾಶ್ಟ್ಯಾಗ್ಸ್ ಹಾಕಿದ್ರೆ ಸಾಕು. ಅಲ್ಲಿ ಒಂದು 4 to 5 ಹ್ಯಾಶ್ಟ್ಯಾಗ್ಸು ಡಿಸ್ಕ್ರಿಪ್ಷನ್ ಹಾಕಿ. ಜಾಸ್ತಿ ನೀವೊಂದು 50-60 ಹಾಕ್ತೀನಿ ಅಂತೆಲ್ಲ ಹಾಗೆಲ್ಲ ಹಾಕೋಕೆ ಹೋಗಬೇಡಿ. ಇದನ್ನೇನಾದರೂ ನೀವು ಈ ರೀತಿ ಮಾಡಿದ್ರಿ ಅಂತ ಹೇಳಿದ್ರೆ ಕಮ್ಯುನಿಟಿ ಗೈಡ್ಲೈನ್ಸ್ನ ಮೀರ್ದಂಗೆ ಆಗುತ್ತೆ. ಇದರಿಂದ ನಿಮ್ಮ ಅಕೌಂಟು ಫ್ರೀಸ್ ಆಗುತ್ತೆ. ಅದಕ್ಕೆ ಆದಷ್ಟು ನೀವು ಡಿಸ್ಕ್ರಿಪ್ಷನ್ ಹಾಕುವಾಗ 4 to 5 ಹ್ಯಾಶ್ಟ್ಯಾಗ್ಸ್ ಇದ್ದರೆ ಸಾಕು. ಟ್ಯಾಗ್ಸಲ್ಲಿ ನೀವು ಒಂದು 10 to 15 ಬೇಕಾದರೆ ಟ್ಯಾಗ್ಸ್ನ ಹಾಕ್ಕೋಬೋದು. ಆದರೆ ಟ್ಯಾಗ್ಸು ಆ ವಿಡಿಯೋಗೆ ರಿಲೇಟೆಡ್ ಆಗಿರಬೇಕು. ಆ ರೀತಿ ಹಾಕೋದ್ರಿಂದ ನಿಮ್ಮ ವಿಡಿಯೋನು ವೈರಲ್ ಆಗುತ್ತೆ. ಈ ತಪ್ಪುಗಳನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಹಾಕೋದಕ್ಕೆ ನೀವು ಹಾಕ್ಲಾರ್ದಂಗೆ ಇದ್ಬಿಡೋದು, ಬರೀ ಟೈಟಲ್ ಹಾಕಿ ಹಾಗೆ ಬಿಟ್ಬಿಡೋದು, ಇದನ್ನೆಲ್ಲ ಮಾಡಬೇಡಿ. ಹ್ಯಾಶ್ಟ್ಯಾಗ್ಸು ಮತ್ತು ಟ್ಯಾಗ್ಸ್ನ ಆ್ಯಡ್ ಮಾಡ್ತಾಯಿರಿ. ರೆಗ್ಯುಲರ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡದೇ ಇರಬೇಡಿ. ಆದಷ್ಟು ನೀವೇನಾದರೂ ಲಾಂಗ್ ವಿಡಿಯೋಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ವಾರಕ್ಕೆ 2 ರಿಂದ 3 ಲಾಂಗ್ ವಿಡಿಯೋಸ್ ಹಾಕಿ. ಶಾರ್ಟ್ ವಿಡಿಯೋಸ್ ಮಿನಿಮಮ್ ವಾರದಲ್ಲಿ ನೀವು ಯಾವಾಗ ಜಾಸ್ತಿ ಶಾರ್ಟ್ಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಡೈಲಿ ಹಾಕಿದ್ರೂ ಪ್ರಾಬ್ಲಮ್ ಇಲ್ಲ. ಇದರಿಂದ ನಿಮಗೆ ವ್ಯೂಸು ಬೇಗ ಬರುತ್ತೆ. ಆದಷ್ಟು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಇವಾಗ ಒಂದು ವಿಡಿಯೋ ನಿಮ್ಗೆ ಯಾವುದೋ ಒಂದು ರೂಲ್ಸ್ ಇದೆಯಪ್ಪ, ಈ ಯೂಟ್ಯೂಬಲ್ಲಿ ಇಷ್ಟು ವಿಡಿಯೋಸ್ ಹಾಕಬೇಕು ಮಂತ್ಲಿ ಅಂತ ರೂಲ್ಸ್ ಇದೆ ಅಂದರೆ ಅದನ್ನು ತಪ್ಪದೆ ಮಾಡಿ. ಇದರಿಂದ ನಿಮಗೆ ಆಡಿಯನ್ಸು ಬೇಗ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ವ್ಯೂಸ್ ಬರುತ್ತೆ. ಇದೆಲ್ಲ ನೀವು ತಪ್ಪದೆ ಮಾಡಬೇಕಾಗುತ್ತೆ. ಇದರಿಂದ ನಿಮಗೆಲ್ಲ ವ್ಯೂಸ್ನ ನೀವು ಪಡ್ಕೊಳ್ಬೋದು. ನಿಮ್ಗೇನಾದರೂ 1 lakh 2 lakh ಸಬ್ಸ್ಕ್ರೈಬರ್ ಇದ್ದಾರೆ ಅಂತಂದರೆ ನಿಮ್ಮ ಕಮೆಂಟ್ಸ್ ಮಾಡಿದಾಗ ಓಕೆ ಒಂದೊಂದು ಕಮೆಂಟ್ಸ್ನ ನೀವು ಇಗ್ನೋರ್ ಮಾಡ್ತೀರಾ. ಆದರೆ ನಿಮಗೆ ಒಂದು 10-20 ವ್ಯೂಸ್ ಬರ್ತಾ ಇದೆ, ಒಂದು 50-100 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಹೇಳಿದ್ರೆ ಆವಾಗ ನೀವು ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ಗೆ ರಿಪ್ಲೈ ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಬೇಗ ಸಬ್ಸ್ಕ್ರೈಬರ್ಸು ಬರ್ತಾರೆ, ಹಾಗೆ ನೀವು ಹಾಕೋ ಒಂದೊಂದು ವಿಡಿಯೋನ ಅವ್ರು ನೋಡ್ತಾರೆ. ಅದಕ್ಕೆ ಆದಷ್ಟು ನಿಮ್ಗೇನಾದರೂ ಈ ರೀತಿ ಕಮೆಂಟ್ಸ್ಗಳು ಬಂದಾಗ ಅದು ನಿಮ್ಗೆ ರಿಲೇಟೆಡ್ ಆಗಿರಲಿ ರಿಲೇಟೆಡ್ ಆಗದೇ ಇರಲಿ, ಒಂದು ನಿಮ್ಮಲ್ಲಿ ಏನು ಅನಿಸುತ್ತೆ, ನೀವೇನು ಅವ್ರಿಗೆ ರಿಪ್ಲೈ ಕೊಡಬೇಕು ಅನಿಸುತ್ತೋ ಎವ್ರಿ ಕಮೆಂಟ್ಸ್ಗೆ ರಿಪ್ಲೈ ಕೊಡಿ. ಇದರಿಂದ ನಿಮಗೆ ವ್ಯೂಸು ಬೇಗ ಬರುತ್ತೆ. ಅದಕ್ಕೆ ಕಮೆಂಟ್ಸ್ನ ಮಾತ್ರ ಇಗ್ನೋರ್ ಮಾಡೋದಕ್ಕೆ ಹೋಗಲೇಬೇಡಿ. ಯೂಟ್ಯೂಬಲ್ಲಿ ಮೇನ್ ತಿಳ್ಕೊಂಡಿರಬೇಕಾಗಿರೋದು ಪೇಷನ್ಸ್.
ಪೇಷನ್ಸ್ನ ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇವಾಗ ಒಂದು 4 ವೀಡಿಯೋಗಳು ಮಾಡಿಬಿಡ್ತೀರಾ, ಆಮೇಲೆ ಅಯ್ಯೋ ಬೇಡಪ್ಪ ಇವತ್ತು ಅಂಥೇಳಿ ಬಿಟ್ಬಿಡ್ತೀರಾ. ಈ ರೀತಿ ಒಂದಿನ ಬಿಟ್ಟರೆ ನೀವು 1 ವಾರ 1 ತಿಂಗಳು ಬಿಡ್ಬೋದು. ಅದಕ್ಕೆ ಪೇಷನ್ಸ್ನ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಗೆ 10 ವ್ಯೂಸ್ ಬರ್ತಾ ಇದೆ, 20 ವ್ಯೂಸ್ ಬರ್ತಾ ಇದೆ ಅಂಥೇಳಿ ಪೇಷನ್ಸ್ನೇನಾದರೂ ಕಳ್ಕೊಂಡ್ರಿ ಅಂತ ಹೇಳಿದ್ರೆ ಇದರಿಂದ ನಿಮ್ಮ ವ್ಯೂಸು ಕಡಿಮೆ ಆಗುತ್ತೆ, ಸಬ್ಸ್ಕ್ರೈಬರ್ಸು ಕಡಿಮೆ ಆಗ್ತಾರೆ. ಆದಷ್ಟು ನೀವು ಯಾವ ಟೈಮಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಡಿಸೈಡ್ ಆಗಿರ್ತೀರೋ ಅದೇ ಟೈಮಲ್ಲಿ ಅಪ್ಲೋಡ್ ಮಾಡ್ತಾ ಇರಿ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇರಿ. ಆದಷ್ಟು ಪೇಷನ್ಸ್ನ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾರೋ ಕಮೆಂಟ್ನಲ್ಲಿ ಏನೋ ಅಂದರು ಅಂತೇಳಿ ಆ ಪೇಷನ್ಸ್ನ ಕಳ್ಕೊಂಡು ಅಯ್ಯೋ ನನಗೆ ಹಂಗಂತಾರೆ ಹಿಂಗಂತಾರೆ ಅಂಥೇಳಿ ನೀವೇನಾದರೂ ವೀಡಿಯೋಸ್ನ ಮಾಡೋದು ಹಾಗೆ ಬಿಟ್ಬಿಟ್ಟು ಆಮೇಲೆ 1 ಮಂತ್ ಆದಮೇಲೆ ಅಪ್ಲೋಡ್ ಮಾಡ್ತೀನಿ, 2 ಮಂತ್ಸ್ ಆದಮೇಲೆ 2 ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಈ ರೀತಿ ಏನಾದರೂ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ತಪ್ಪುಗಳಿಂದ ನಿಮ್ಮ ಚಾನಲ್ ಫ್ರೀಸ್ ಆಗ್ಬೋದು. ಬೇರೆ ಬೇರೆ ತಪ್ಪುಗಳಿಂದ ಈಗ ಸ್ಟ್ರೈಕ್ ಬರ್ಬೋದು, ಕಾಪಿರೈಟಿಂದ ಆ ರೀತಿ ಎಲ್ಲ ಸ್ಟ್ರೈಕ್ ಬರ್ಬೋದು. ಅದಕ್ಕೆ ಆದಷ್ಟು ನೀವು ಮಾಡೋ ವಿಡಿಯೋ ಬಗ್ಗೆ ನಿಮ್ಮ ಗಮನ ಇರಲಿ, ಪೇಷನ್ಸ್ ಇರಲಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಲೈಕ್, ಶೇರ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಬೇರೆ ವೀಡಿಯೋಸ್ಗಳನ್ನ ಹಾಕೋದಕ್ಕೂ ಮೋಟಿವೇಶನ್ ಸಿಗುತ್ತೆ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಒಂದೊಂದು ಸಬ್ಸ್ಕ್ರೈಬರ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಹಾಕಿರೋ ವೀಡಿಯೋಸು ನಿಮಗೆ ಮೊದಲು ಬರುತ್ತೆ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಏನಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.